ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ನಗರ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದಾಗಿದ್ದು, ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿಯಾಗಿ ಬೆಳೆಯುತ್ತಿದ್ದು, ಹಲವಾರು ಸಾರ್ವಜನಿಕ ವಲಯದಲ್ಲಿ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ. ಹುಬ್ಬಳ್ಳಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ತೋಳನ ಕೆರೆ ಬೋಟಿಂಗ್ ಸರ್ವಿಸ್ನವರು ಜನರ ಜೀವನದ ಜೊತೆ ಆಟವಾಡುತ್ತಿದ್ದಾರೆ. ಪ್ರತಿ ಪ್ರಯಾಣಿಕರು ಲೈಫ್ ಜಾಕೆಟ್ ಅಥವಾ ವೈಯಕ್ತಿಕ ಫ್ಲೋಟೇಷನ್ ಸಾಧನಗಳನ್ನು ಧರಿಸುವುದು ಕಡ್ಡಾಯ ಇದ್ದರೂ ಈ ನಿಯಮಗಳ ಪಾಲನೆಯಾಗುತ್ತಿಲ್ಲ. ಹುಬ್ಬಳ್ಳಿಯ ತೋಳನ ಕೆರೆಯಲ್ಲಿ ದೋಣಿಯನ್ನು ನಡೆಸುವ ಗುತ್ತಿಗೆದಾರರು ಯಾವುದೇ ಲೈಫ್ ಜಾಕೆಟ್ ಅನ್ನು ದೋಣಿಯಲ್ಲಿ ವಿಹಾರ ಮಾಡಲು ಬಂದಂಥ ಸಾರ್ವಜನಿಕರಿಗೆ ನೀಡದೆ ಬೇಜವಾಬ್ದಾರಿತನ ಪ್ರದರ್ಶಿಸುತ್ತಿದ್ದಾರೆ. ದೋಣಿಯಲ್ಲಿ ನಿಗದಿಪಡಿಸಿದ ಗರಿಷ್ಠ ಸಂಖ್ಯೆಯ ಜನರು ಮತ್ತು ತೂಕದ ಮಿತಿಯನ್ನು ಮೀರಬಾರದು. ಚಿಕ್ಕ ಮಕ್ಕಳು ಮತ್ತು ಈಜುಬಾರದವರಿಗೆ ವಿಶೇಷ ಕಾಳಜಿ ವಹಿಸಬೇಕು. ಸುರಕ್ಷಿತ ಪ್ರಯಾಣಕ್ಕಾಗಿ ಲೀ ಬೋಟ್ನಂತಹ ವಿಶ್ವಾಸಾರ್ಹ ಸೇವೆ ಒದಗಿಸುವವರ ಮಾರ್ಗಸೂಚಿಗಳನ್ನು ಪಾಲಿಸಬೇಕು. ಬೋಟಿಂಗ್ ಸುರಕ್ಷಿತ ಮತ್ತು ಆನಂದದಾಯಕವಾಗಿಸಲು ಲೈಫ್ ಜಾಕೆಟ್ ಕಡ್ಡಾಯವಾಗಿ ಧರಿಸಬೇಕು ಹಾಗೂ ದೋಣಿಯ ಸಾಮರ್ಥ್ಯದ ಮಿತಿಯನ್ನು ಪಾಲಿಸುವುದು, ಹವಾಮಾನ ಮುನ್ಸೂಚನೆಯನ್ನು ಪರಿಶೀಲಿಸುವುದು ಮತ್ತು ತಜ್ಞರ ಮಾರ್ಗದರ್ಶನ ಅನುಸರಿಸಬೇಕೆಂಬ ನಿಯಮವಿದೆ. ಆದರೆ ತೋಳನ ಕೆರೆಯ ಗುತ್ತಿಗೆದಾರರಿಗೆ ಈ ನಿಯಮಗಳ ಕಲ್ಪನೆ ಇಲ್ಲದೆ ಇರುವುದು ದುರದೃಷ್ಟಕರವಾಗಿದೆ. ಈಗಲಾದರೂ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮವಾಗಿ ಗುತ್ತಿಗೆದಾರರಿಗೆ ಕಾನೂನು ರೀತಿ ಕಠಿಣ ಕ್ರಮ ಕೈಗೊಳ್ಳಬೇಕು. ಮನೋಜಕುಮಾರ್ ತೋಟಗೇರ್, ಕರಾಳ ಸತ್ಯ ನ್ಯೂಸ್, ಹುಬ್ಬಳ್ಳಿ.